ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮದೇ ನೋಡ್ರಿ, ಮಸ್ತ್ ಅದೀವಿ. ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಿಮ್ಮ ಮನೆಯಾಗ ಕೃಷ್ಣ ರಾಧೆಯನ್ನ ಯಾರೆಲ್ಲ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಏನಪ್ಪ ಅಂದ್ರೆ ಇವತ್ತು ಮನ್ವಿತನ ಯಾಕೆ ಕಳ್ಸಿಲ್ಲ ಸ್ಕೂಲ್ಗೆ ಇರ್ಬೋದು. ನೀವು ಮನ್ವಿತಿಗೆ ಸ್ಕೂಲ್ ಕಳಿಸ್ಲಿಲ್ಲ, ನಾನು ಅಬ್ಸೆಂಟ್ ಮಾಡಿಸಿದ ನಾನು. ಯಾಕಂದ್ರೆ ಅವ್ರಿಗೆ ಕಷ್ಟ ಆಗತ್ತೆ ರೀ. ಇಷ್ಟು ಬ್ಯಾಗ್ 2 ಬ್ಯಾಗ್ ತಗೊಂಡು ಅವ್ನಿಗೆ ಕಾಸ್ಟ್ಯೂಮ್ಸ್ ಹಾಕಿ ಕಳ್ಸೋದು, ಆಮೇಲೆ ಮನೆಯಿಂದ ಸ್ಕೂಲ್ ಮುಟ್ಬೇಕಂದ್ರೆ ಅರ್ಧ ತಾಸು ಆಗತ್ತೆ ಅವ್ರದ್ದು ಹೋಗಕ್ಕೆ ದಾರಿ, ಮತ್ತು ಬರೋಕೆ ಅರ್ಧ ತಾಸು. ಆಮೇಲೆ ಹಂಗಾಗಿ ಅವನು ಅವ್ರ ಪಾಪ ಬೇಡ ಅಷ್ಟಿಂದ ಇದು ಅನ್ಸಲ್ಲ ಅವ್ನಿಗೆ. ಅವನ ಕಂಫರ್ಟ್ ಆಗಿ ಅವನ್ನೆಲ್ಲ ಸಂಭಾಳ್ಸೋಕ್ಕಾಗಲ್ಲ. ದಿನ ಬರೀ ಶೂ ಯೂನಿಫಾರ್ಮ್ ಹಾಕೊಂಡು ಹೋಗೋದು ದೊಡ್ಡದಾಗಿರ್ತೈತೆ. ಅವ್ನ 2 ಬ್ಯಾಗ್ ಹಿಡ್ಕೊಂಡು ಇವೆಲ್ಲ ಕಷ್ಟ ಆಗುತ್ತೆ. ಏನಾರ ಹಚ್ಚಿದ್ರೆ ಏನಾರ ಒಂಥರ ಬೇರೆ ಡ್ರೆಸ್ ಹಾಕ್ಬಿಟ್ರೆ ಅವನು ಹಿಂಗಾರಿ ಸ್ಟ್ಯಾಚ್ಯೂದಂಗೆ ಆಗ್ಬಿಡ್ತಾನ. ಅಂತಂದ್ರೆ ಬಸ್ ಹತ್ತು ಇಳಿದು ಕೊಡಲು ಅವ ಇವ ಅಂದ್ಕೊಂಡು ಯಾವ್ದಂತ ಇದು ಮಾಡ್ತಾನೆ. ಕಷ್ಟ ಸಂಭಾಳ್ಸೋದು ಕಷ್ಟ. ಅವನಿಗೆ ಬೇಡ ಬಿಡಿಸ್ಬಿಡು, ಮನೆಯಾಗ ಮಾಡೋಣ ಅಂತ ಸೆಲೆಬ್ರೇಟ್ ಅಂತಂದಿದ್ರು. ಆದ್ರೆ ಲಾಸ್ಟ್ ಇಯರ್ ಎಲ್ಲ LKG UKG ಎಲ್ಲ ಇಲ್ಲ ಹತ್ರ ಸ್ಕೂಲು, ಅಲ್ಲೆಲ್ಲ ಭಾಳ ಚಲೋ ಫಂಕ್ಷನ್ ಭಾಳ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಪಾರ್ಟಿಸಿಪೇಟ್ ಮಾಡೋದು, ಹಾಡು, ಡಾನ್ಸ್ ಏನಾದರೂ ಮಾಡೋದು ಇರ್ತಿತ್ತು. ಆದರೆ ಈ ಸರಿ ಇಲ್ಲಿ ಆ ಥರ ಏನೂ ಇಲ್ಲ, ಜಸ್ಟ್ ಅದ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದಿದ್ರು. ಹಂಗಾಗಿ ಬಾಯ್ಬಿಡ ನಾವು ಮಾಡೋಣ ಅಬ್ಸೆಂಟ್ ಮಾಡ್ಸಂತ ಅಂದ್ರು. ಹಾಗಾಗಿ ಕಳ್ಸಿಲ್ರಿ. ಈಗ ನಾನು ಇಷ್ಟೊತ್ತು ಎಲ್ಲ ಬೆಳಗಿಂದ ಎಲ್ಲ ಕೆಲಸ ಆಯಿತು. ಇವತ್ತೆಲ್ಲ ಬೇಗ ಆಗೈತೆ. ಅಡುಗೆ ಬಂದ್ಬಿಟ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡೀನಿ. ಈಗ ಅವ್ರಿಗೆ ಕೃಷ್ಣನ್ ಮಾಡ್ಬೇಕ್ರಿ. ಹಂಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರ ಅಂತ ಅಂದ್ಕೊಂಡು ಲಾಗ್ ಶುರು ಮಾಡೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ಯಜಮಾನ್ರು ಇವತ್ತು 1 ಗಂಟೆ ಹಿಂಗೆ ಬರ್ಬೋದು, ರೆಡಿ ಇರು ಅಂತ ಅಂದಾರ. ಹಾಗೆ ಇವತ್ತು ಸ್ಪೆಷಲ್ ಇವತ್ತು ಕೃಷ್ಣ ಜನ್ಮಾಷ್ಟಮಿದು ನಾನು ಏನಾದ್ರು ರೆಡಿ ಹಾಕಿದ್ರಿ. ನಾನು ಯಶೋದ ಹಾಕಿನಿ. ನಮ್ಮ ತಂದೆ ಹತ್ರ ನೋಡ್ತಾನೆ. ಏನಪ್ಪಾಜಿ ನಾನೇನಾಗಬೇಕು? ನಾನು ಪಾಪು ಟೀಶರ್ಟ್ ತಿನ್ನಿ ಮಣ್ಣು ಅನ್ನ ಪಾಪುನ ಟೀಶರ್ಟ್ ಅನ್ನ ತನ್ನ ನಿನ್ನೆ ಅನ್ನ ಮಮ್ಮಿ ಅಲ್ಲಿ ಕೃಷ್ಣ ತನ ಕೃಷ್ಣ ಕನ ನೀನು ಯಶೋದ. ನೀ ಬಲರಾಮಕ್ಕೇನ ಕೃಷ್ಣ ಆಗ್ಬೇಕನ, ನಾನು ಯಶೋದ ಆಗ್ಬೇಕಂತ್ರಿ. ಆಯ್ತು, ಈಗ ರೆಡಿ ಮಾಡ್ಬೇಕ್ರಿ. ಬರೀ ನಾನು ಕೃಷ್ಣ ಯಾವ ರೆಡಿ ಮಾಡ್ತೀನಿ ಇದ್ದೇ ಶೇರ್ ಮಾಡ್ಕೊತೀನಿ. ಇಬ್ಬರಿಗೆ ಮಾಡ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಗ ಕಿರಿಕಿರಿ ಕೊಡ್ತಾರ ರೆಡಿ ಆಗುವಾಗ. ನೋಡೋಣ ಏನು ತಪ್ಪು ಮಾಡ್ಕೊತೀನಿ ನಾನು ಮಾಡಕ್ಕಂತೇಳಿ. ಆಮೇಲೆ ಒಬ್ರು ಏನೋ ಹೇಳಿದ್ರಿ ವಿಡಿಯೋದಾಗ ಸುಳ್ಳು ಹೇಳ್ತೀರಿ ನೀವು. ಮನೆ ಹತ್ರ ಬಂದಿದ್ನ ಅಣ್ಣ ತಂದ್ರು ಹಂಗೆ ಹಿಂಗೆ ಅಂತ ಹೇಳ್ತೀರಿ ಅಂತೇಳಿ. ನಮ್ಮ ಮನೆ ಹತ್ರ ಏನಂದ್ರೆ ಬರ್ತಾವ್ರಿ, ಏನಂದ್ರೆ ಏನಂತ ತೊಗೊಳಲ್ಲ. ನಾನು ಯಾರನ್ನ ಕರ್ಸೋಣದೇ ಇಲ್ಲ, ನಿಲ್ಲಿಸೋಣದೇ ಇಲ್ಲ ಮನೆ ಮುಂದೆ. ಇನ್ನು ತೊಗೊಳೋದು ದೂರದ ಮಾತು. ನಮ್ಮ ಇಲ್ಲಿ ಏನಂತ ತೊಗೊಳಲ್ರಿ. ಯಾವುದು ಸುಳ್ಳು ಏನಂತ ಹೇಳಿರಲ್ಲ, ಎಲ್ಲ ಇರೋದನ್ನ ಹೇಳಿರ್ತೀನಿ ಅಷ್ಟೇ. ಬರ್ರಿ, ಇವತ್ತು ಸ್ಪೆಷಲ್ ಕೃಷ್ಣಿಗೆ ಇಷ್ಟ ಆಗಿರೋಂಥ ಇದು ಮಾಡ್ಬೇಕ್ರಿ. ಒಂದು ರೆಸಿಪಿ ಮಾಡಬೇಕು. ಸ್ವೀಟ್ ಅವಲಕ್ಕಿ ಭಾಳ ಇಷ್ಟ ಕೃಷ್ಣಗೆ, ಮಾಡಬೇಕು. ಮಾಡಿ ಇವ್ರಿಗೂ ಕೃಷ್ಣನ್ ಮಾಡಿ ಆಮೇಲೆ ಅದು ಮಾಡ್ತೀನಿ. ಬರ ಸಂಭವ, ನೀನು ಕಾಸ್ಟ್ಯೂಮ್ ಸಂಭವ ಪಟ್ಪಟ ಹೋಗಿ ಕಂದ. ತಡಿ ಮನು ಇರು ತನು ಬಾಯಿಲಿ. ಫಸ್ಟ್ ನೀರು ರೆಡಿ ಹಾಕಿ ಆನೇನು ರೆಡಿ ಮಾಡೆ ಸುಮ್ಮನೆ. ಅವ್ನು ಇಲ್ಲಾಂದ್ರೆ ನೀನು ಮಾಡಿಸ್ಕೊಡಲ್ಲ. ಅವ್ನು ರೆಡಿ ಮಾಡಿಬಿಟ್ಟಿರ್ತೀನಿ ನೋಡ್ರಿ. ಇಲ್ಲಿ ನಾನಂತ ಅವನು ತೆಗೆದಿದ್ದೀನಿ ಸಪ್ರೇಟ್. ಅವ್ನು ತೊಗೊಂಬಂದಾರ ತನ್ನ ಬಟ್ಟೆ ತಾನು ನಿಂತಿದ್ದೇನೆ. ಬಾ ಬಾ ಹಾಕಿ ಬಿಚ್ಚು. ನಿನ್ ಕೊಡಲ್ಲ ಅಲ್ಲಿ ತಿಂತಾರೆ ಅಲ್ಲೈತೆ. ಆಮೇಲೆ ಬಾಯ್ ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ. ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ಹಾಡಿ ನೋಡು. ಇಷ್ಟ ಆತಾ? ಚಂದ ಹಾಡಿದ್ನ್ಯಾ? ಕೃಷ್ಣಂದ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಪಾವನ. ಬರುತ್ತೆ ಬೇರೆ ನೀನೇ
ಬಾರೋ ಶ್ರೀಕೃಷ್ಣ ನೀ ಬೇಗ ಬಾರೋ ಶ್ರೀಕೃಷ್ಣ ನೀ ಬೇಗ ಬಾರೋ ಜಾನದಿನ ಬಂಗಾರಿ ಬಂದೆ ನೋಡಂತೈತ್ರಿ ಅದ ಎಷ್ಟು ಮಾತಾಡ್ತೀನಿ ತಾನು ನೀನ ಬಂದೆ ನೋಡಂತೆ ನಾನು ಕೃಷ್ಣ ಹಾಡು ಹೇಳ್ದೆ ಈಗ ಡ್ರೆಸ್ ಹಾಕಿದಾತ್ರಿ ಮುಖಕ್ಕೆ ಒಂದು ಸ್ವಲ್ಪ ಇತ್ತ ಬಾವನಿ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿನಿ ಇಬ್ಬರಿಗೆ ಈಗ ಇವನ್ನೆಲ್ಲ ಒಡವೆ ಹಾಕ್ಬಿಡೋದು ಬರೇ ಕಿರೀಟ ಪ್ಲಾಸ್ಟಿಕ್ ಬತ್ತ ನಮ್ಮ ನಿಮ್ಗಿಲ್ಲ ಬಸ್ ನಿಮ್ಗೆ ಹಾರ ಕೈ ಹಾಕೊಂಡು ಹಾಕ ನೀನ ಹಾ ಅಲ್ಲೋಡ್ರಿ ತಾನು ಏನು ಮಾಡಾಕತ್ತೈತಿ ಮುದ್ದು ಕೃಷ್ಣ ನಿದ್ದೆ ಬಂದು ಕಿರಿಕಿರಿ ಮಾಡಾಕತ್ತೈತ್ರಿ ಬಂಗಾರ ಜಗಳ ಬಂದೈತ್ರಿ ಅದಕ್ಕೆ ನಿದ್ದಿಗೆ ಬಂಗಾರಿಗೆ ಅದಕ್ಕೆ ಕಿರೀಟ ಕರೆಕ್ಟ್ ಹಾಕೊಂಡ್ರೆ ಮ್ಯಾಲ ಮಾಡ್ಕೊಂಡನ ನಮ್ಮ ಮನೆಯ ಮುದ್ದು ಮುದ್ದು ಕೃಷ್ಣಗಳು ಇಬ್ಬರು ರೆಡಿ ಹಾಕೋತಾರ್ರಿ ಇಲ್ಲ ನೋಡ್ರಿ ಇಬ್ರು ತನ್ನ ಮನೆ ಬಂಗಾರ ಏ ಬಂಗಾರಿ ನೋಡ್ರಿ ಎಷ್ಟು ಕ್ಯೂಟ್ ಆಗ್ಯಾರ ನೋಡ್ರಿ ಇಬ್ರನ್ನ ಕಮೆಂಟ್ ಮಾಡ್ರಿ ಹೆಂಗಾಗ್ಯಾರ ನಮ್ಮ ತನು ಮನು ಕೃಷ್ಣ ಅಂದ್ರು ಐ ಐ ಐ ಐ ಐ ಕಳ್ಳ ತನು ಬಂಗಾರಿ ನೋಡ್ರಿ ಅವ್ನು ಶಡು ನೋಡ್ರಿ ಎಷ್ಟು ಶಡು ಬಂದೈತಿ ನಿದ್ದೆ ಬಂದೈತಿ ಹಾಕಿಸ್ತೈತಿ ಓಡ್ತೈತಿ ಕನ್ನಡಿ ಹತ್ರ ನಿಂತ್ಕೊಂಡು ನೋಡ್ಕೊತೈತಿ ಬರ್ತೈತಿ ಏಯ್ ನಗು 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 ಈ ಕೃಷ್ಣಕ್ಕೆ ನಗು ಕಡಿಮೆ ಆಗೈತಲ್ಲ ಎಂತ ನಗು ಹುಡುಗಿದ ನೋಡ್ರಿ ಎಷ್ಟು ಕ್ಯೂಟ್ ಆಗ್ಯಾರ ಇಬ್ರನ ಏಯ್ ನೋಡಿ ತಾನು ಹಿಂಗೆ ಮಾಡ್ಬೇಡಪ್ಪ ನೀನು ಸ್ನೇಹಿತರ ಇಲ್ಲ ನೋಡ್ರಿ ಈ ಕೃಷ್ಣ ರೆಡಿ ಆಗೈತ್ರಿ ಬಂಗಾರಿ ಮನು ಬಂಗಾರಿ ಯಾಕೆ ನಿದ್ದೆ ಬಂದೈತಿ ಇವತ್ತು ನಿಮಗೆ ಡ್ರೆಸ್ ಹಾಕಿ ರೆಡಿ ಮಾಡೀನಿ ಅಂತೇಳಿ ನಿದ್ದೆ ಬಂದ್ಬಿಟ್ಟೈತ್ರಿ ಇಬ್ಬರಿಗೆ ಯಾಕೆ ಸಾಕತ್ತೆ ಬಿಟ್ರ ವಾದಿ ಬಿದ್ದಿ ಅವನು ಅವ್ನು ನೋಡಿದ್ರೆ ನನಗೆ ಓದಾಕತ್ತೈತಿ ನನಗೆ ತಕೊಂಡು ಎಲ್ಲ ತಕೊಂಡು ಹೋಗಿದ್ಬಿಟ್ಟಲ್ಲ ಏ ಮಿಕ್ಸ್ ಮಾಡಬೇಡ ವೈಟ್ ರೆಡ್ ಮಿಕ್ಸ್ ಮಾಡಿದ್ರೆ ಪಿಂಕ್ ಆಗುತ್ತೆ ಅದು ಏಯ್ ಚಪ್ ಇವನ್ ಜಗ ಬಂದ್ಬಿಟ್ಟಿದ್ರ ಅಲ್ಲೇ ಕಿರೀಟನ ಕಿತ್ತಾಕ್ಯದ ಎಲ್ಲ ಕಿತ್ತಾಕ್ಯದ ಇವನ್ ಜಗಳ ಭಾರಿ ಜಗಳ್ರಿ ಒಂದು ಏಯ್ ಸುಂದ್ರಿ ಯಾಕೆ ಬಂತು ಅದು ಬವ್ವ ಯಾಕೆ ಬಂದು ಬವ್ವ ನಿಂಗೆ ಇಟ್ವೆ ಈಗ ಇವನ್ಗೆ ಎಷ್ಟಾಗ ಬಂದೈತೆ ನೋಡ್ರಿ ಅವ್ ಮಾಡೋದಕ್ಕೆ ಕೊಡಲ್ಲ ಅನ್ಮ ನಿಂದು ಅಲ್ಲೈತೆ ಅಲ್ಲಿ ಕೃಷ್ಣ ಬಂತ ಎಷ್ಟು ಸೋಗ್ ಮಾಡ್ತೀರಿ ಮಾಡ್ತಾನೆ ರೀ ಇವೊಂದೊಂದು ಫೋಟೋ ತೆಗಿಸ್ಕೊಡ್ವಲ್ಲ ಬರ್ತಾನೆ ಹಿಂಗೆ ಕಣ್ಣು ಮುಚ್ಚ ನಿಲ್ತಾನೆ ಸೋಗ್ ಮಾಡ್ಕೊತ ಕಿರೀಟ ಹಾಂ ಕಿರೀಟ ತೆಗೆದಾಕ್ಯಾನ ಎಲ್ಲ ತೆಗೆದಾಕ್ಯಾನ ಇವ ಅವನ ಸಲ ಇವ ನಗದ ಇದು ಜಗ್ಗ ನಗ್ತೈತ್ರಿ ಹುಡುಗ ಮಾಡೋದಕ್ಕೆ ಅವ್ನ ಆಕಾರ ನೋಡ್ರಿ ಹೆಂಗೆ ಮಾಡ್ಕೊಳ ಒಂದು ತಾಸೇ ಸರಿಯಾಗಿ ಇಟ್ಕೊಂಡಿಲ್ಲ ಇಂಥದ್ದು ಮಾಡ್ತೈತಿ ಅಯ್ಯ ಸಾಕು ಬಿಡ ಸುಂದ್ರ ಸರ ನೋಡೋದು ಹೆಂಗೆ ಮಾಡ್ಕೊಂಡನ ಕಿರೀಟ ತೆಗೆದಾಕ್ಯಾನ ಸರಿತನೋ ಜೋಗ್ಲಾಡಿ ಕೃಷ್ಣಕ್ಕ ನಾವು ಇಲ್ಲ ನೀವು ನೋಡ್ರಿ ಬಂದೆ ಬೆಡ್ರೋದು ಹೆಚ್ಚಿ ಉಳ್ಳಾಗಡ್ಡೆಲ್ಲ ಹೆಚ್ಚಿಕೊಟ್ನಿ ಗಂಡಂದಿ ಸೇರಿ ಬೆಡ್ರೋಡ್ ಪಲ್ಯ ಮಾಡಾಕತ್ತೆ ತಲೆ ತೆಗಿವಾಗ ಹೇಳ್ತೀನಿ ತಲೆ ತರಕ ಸೈಡ್ ಇಡು ಎಷ್ಟು ದೊಡ್ಡ ಅಡುಗೆ ಮಾಡಾಕ್ತೀನಿ ನೋಡ್ರಿ ಇಬ್ಬರು ಸೇರಿ
ತಲೆ ಸ್ನಾನ ಮಾಡಿದೀನಿ, ತಲೆ ಬಚ್ಕೊಂಡಿಲ್ಲ. ಹೇಗೂ ಈಗ ಹೊರಗೆ ಹೋಗ್ಬೇಕಲ್ಲ ಅಂತೇಳಿ ರೆಡಿ ಆಗ್ಬೇಕಂತೆ ಹಂಗ ಬಿಟ್ಕೊಂಡಿನಿ. ಬಿಟ್ಬಿಟ್ಟು ಪಲ್ಯ ಏನ್ ಮಸ್ತ್ ಆಯ್ತು ಗೊತ್ತ್ರಿ. ಇದು ರೆಸಿಪಿ ಕೇಳಿದ್ರಿ ಮೊನ್ನೆ ಒಬ್ರು, ಶೇರ್ ಮಾಡಿದ್ ನೋಡ್ರಿ ಶಿಲ್ಪಾಮನ್ ಆಫೀಷಿಯಲ್ ನೋಡ್ರಿ. ಶಿಲ್ಪಾಮನ್ ಆಫೀಷಿಯಲ್ ನಮ್ದು ಇನ್ನೊಂದು ಚಾನಲ್ ಐತ್ರಿ, ಆ ಚಾನಲ್ ಒಳಗ ಇದನ್ನ ಶೇರ್ ಮಾಡಿರ್ತೀವಿ, ನೋಡ್ರಿ ಹೆಂಗ ಅಂತ ಕಮೆಂಟ್ ಮಾಡ್ರಿ. ಆ ಚಾನಲ್ಗೆ ಸಪೋರ್ಟ್ ಮಾಡ್ರಿ, ನೋಡಿ ಯಾವ ರೆಸಿಪಿ ಬೇಕಂತಾನೆ ಹೇಳ್ರಿ. ಚಕ್ಲಿ ರೆಸಿಪಿ ಕೇಳಿದ್ರೆ ಮತ್ತೆ ಚಕ್ಲಿ ರೆಸಿಪಿ ಹಾಕಿ ಚಕ್ಲಿ ರೆಸಿಪಿ ಹಾಕಿವಲ್ರಿ. ಈಗ ನೋಡ್ರಿ ಬೆಟ್ರೂಟ್ ಪಲ್ಯ ಗಂಡ ಹೆಂಡತಿ ಕೂಡಿ ಮಾಡಿದ್ವಿ. ಮೇಡಮ್ ಅವರು ಟೇಸ್ಟ್ ಮಾಡಾಕತ್ತಾರು. ಬಾರಿ ನೋಡಿದ್ರೆ ಗೊತ್ತಾಯ್ತು ಮಸ್ತ್ ಆಗೈತಿ ಪಲ್ಯ ಅಂತ. ಮಸ್ತ್ ಆಗೈತಿ, ಪರ್ಫೆಕ್ಟ್ ಆಯ್ತು. ಉಪ್ಪು ಖಾರ ಎಲ್ಲ ನಿಜಕ್ಕಿಂತ ಒಂದು ಹೆಲ್ದಿ ಆಗಿರೋಂಥ ಪಲ್ಯ ಆಯ್ತು. ಒಂದು ಸಾರ ಬೇಡ ಅನ್ಸುತ್ತೆ ಅಂದ. ಓಕೆ, ಖರೆ ನಂಗಂತೂ ಈ ಪಲ್ಯ ಭಾಳ ಇಷ್ಟ ಆಗುತ್ತೆ. ದೊಡ್ಡ ಆಗುವಂಥ ಪಲ್ಯ, ಎಲ್ಲದ್ರಾಗ ಮ್ಯಾಚ್ ಆಗುವಂಥ ಪಲ್ಯ, ರೊಟ್ಟಿ ಚಪಾತಿ ಪರೋಡ ಎಲ್ಲ ಮ್ಯಾಚ್ ಆಗೈತಿ. ಮಾಡ್ಕೊಂಡು ತಿನ್ನಿರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇದನ್ನು ನಾವು ನಮ್ಮ ಇನ್ನೊಂದು ಚಾನಲ್ ಹಾಕಿರ್ತೀವಿ, ನೋಡ್ರಿ. ಆಮೇಲೆ ನಿನ್ನೆ ವಿಡಿಯೋಗೆ ಭಾಳ ಮಂದಿ ಸಮಾಧಾನ ಶಾಂತಿ ಎಲ್ಲ ಹೇಳಿರಿ. ನನಗೆ ಭಾಳ ಖುಷಿ ಆಯ್ತು. ಆದ್ರೆ ಒಂದೊಂದ್ಸಲ ಎಂಥ ಗಟ್ಟಿ ಮನಸ್ಸೈತೆ ಅಂದ್ರೆ ಒಂದೊಂದ್ಸಲ ನೋವು ಆಗ್ತಾವ್ರಿ ಅವು. ಮನ್ಸಿಗೆ ಭಾಳ ಬೇಜಾರ್ದಂಗೆ ಆಗುತ್ತೆ. ಎಲ್ರು ತನ್ನ ಮಾತು ಕ್ಯೂಟ್ ತನ್ನ ಭಾಳ ಪ್ರೀತಿ ಇರೋದ ಕ್ಯೂಟ್ ಅದ ಮಾತು ತಿಳಿಯಾಕತ್ತೆ ಅವನು ಅಂತ ಹೇಳಿರಿ. ಖುಷಿ ಆತ. ಹ್ಞೂ ರೀ ಸುಧಾರ್ಸನ ಈ ನಡು ನಾನವನ್ನ ಲಾಂಗ್ ಜಾಸ್ತಿ ತಗೊಂಡಿದ್ದೆಲ್ಲ ತನ್ಮಯನ್ನ. ಯಾಕಂದ್ರ ಒಂದೊಂದು ಕಣ್ಣು ದೃಷ್ಟಿ ಸರಿ ಇರಲ್ರಿ, ಹಂಗಾಗಿ ನಾನು ಅವಾಯ್ಡ್ ಮಾಡಿದ್ದೆ ಭಾಳ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಈಗ ಇನ್ನ ನಡುವೆಲ್ಲ ಕಡಿಮೆ ನಾನು ಮಕ್ಕಳನ್ನ ತಗೊಂಡಿದ್ದೆ ಲಾಗ್ನಾಗ. ಆದ್ರೆ ನಿನ್ನೆ ಲಾಗ್ನಾಗ ತಗೊಂಡಿದ್ದೆ. ಸ್ಟಾರ್ಟಿಂಗ್ ಅವನಿಂದ ಚಾಲುವಾಗಿತ್ತು ಲಾಗ್, ತನ್ಮಯನಿಂದ ನಮ್ಮ ಮಾರ್ನಿಂಗಿಂದ. ಅಲ್ಲ ತಾನು ಫುಲ್ ಡೀಪ್ ಆಗಿ ಫೋನ್ ನೋಡಿ. ಯಾಕೆ ಫೋನ್ ನೋಡಲ್ಲ ಇಲ್ಲಿ ಒಂದ್ ತಾಸ್ ನಿಂತಿಲ್ರಿ ಒಂದ್ ಮೈ. ಇದು ನೋಡಿ ಫೋನ್. ಸ್ವಲ್ಪ ಪ್ಲೇಟ್ ತೋರ್ಸ್ರಿ. ಯಪ್ಪ ನೋಡ್ರಿ ಹಿಂಗೆ ಊಟ ಮಾಡ್ತಾರೆ ಯಜಮಾನ್ರು. ಈ ಪಲ್ಯ ಇದ್ರ ಯಾರು ಈ ಪಲ್ಯ ತಿನ್ನಕ್ಕೆ ಇಷ್ಟ ಇರಲ್ಲೋ, ಕಟ್ರೋ ಪೀಸ್ ಮಾಡಿದ್ರೆ ಈ ಥರ ಮಾಡ್ಕೊಂಡು ತಿಂತೀವಿ, ಭಾಳ ಟೇಸ್ಟ್ ಇರ್ತೈತಿ. ಹಿಂಗೆ ಮಾಡ್ತೀವಿ ನೋಡ್ರಿ, ಈ ಥರ ಊಟ ಮಾಡ್ತೀರಿ. ಪ್ಲೇಟ್ ಖಾಲಿ ಮಾಡಿ ಒಂದೊಳ್ಳೆ ಊಟ ಆತ್ರಿ. ಎಲ್ಲರೂ ಹಸ್ಕೊಂಡ್ಬಿಟ್ಟಿದ್ರು. ಹಾಂ ಸರಿ. ಇವರು ತಡ್ಕೊಲಿಲ್ರಿ, ನಿದ್ದೆ ಬರಾಕತ್ತಿತ್ತು ಅಂದ್ರು, ಒಬ್ರು ಹಸಿ ಹೋಗೈತೆ ಅಂದ್ರು. ಹಾಗಾಗಿ ಡ್ರೆಸ್ ಬಿಚ್ಚಿ ನಿಂತಾರೆ ನೋಡ್ರಿ. ಒಂದು ರೂಪಾಯಿ ಎಷ್ಟೊತ್ತು ಶ್ರಮಪಟ್ಟು ರೆಡಿ ಮಾಡಿದ್ದೆ, ಇಬ್ಬರು ಬಿಚ್ಕೊಂಡು ನಿಂತಾರೆ. ಈಗ ಮತ್ತೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ರೆಡಿ ಮಾಡಬೇಡ ನಾವು ಹೌದು ಬಿಡು. ಅವ್ರೊಳಗೆ ಬರೋಕೆ ಮುಂಚೆ 6 ಗಂಟೆ ಆಗತ್ತಂತ. 6 ಗಂಟೆಲಿ ಬೇಗ ಬಂದನಪ್ಪ. 10 ನಿಮಿಷ ಹಿಂಗೋಗಿ ಬರಲ್ಲ, ಮತ್ತೆ ನಾನು ಹೋಟೆಲ್ ಚಾಲು ಮಾಡ್ಬೇಕಲ್ಲ. ಏನು ಮಾಡಕತ್ತ ನೋಡ್ರಿ ಅವ್ರ ಪಪ್ಪಾಗ ಮೇಕಪ್ ಮಾಡಕತ್ತನ್ನ. ಹಚ್ಚಿದ ಯಪ್ಪ ಏನ್ ಚಂದ ಹಚ್ಚ ನೋಡಲ್ಲ. ಮಸ್ತ್ ಹಚ್ಚೇನ. ಮತ್ ಪ್ಲಸ್ ಮಾಡ್ತಾನೆ, ಈಗ ಪ್ಲಸ್ ಮಾಡ್ತಾನೆ ಅಂದ. ರೆಡ್ ಹಚ್ಚ ಮಿಕ್ಸ್ ಮಾಡ್ತಾನಂತ ನೋಡ್ರಿ. ಮೊನ್ನೆ ತಾನೆ ಒಳ್ಳೆ ಸ್ವಲ್ಪ ಇವನ್ ಸ್ವಲ್ಪ ಗೆಟಪ್ ನೋಡ್ರಿ. ಒಳ್ಳೆ ಕೃಷ್ಣ ಡ್ರೆಸ್ ಹಾಕೊಂಡ್ ಮೇಲೆ ಹಂಗೆ ಕಾಣೋದು. ಇದು ಮುದ್ದಾದ ಕೃಷ್ಣ ರೆಡಿ ಆಗೈತ್ರಿ. ನಾವು ಏಸಲ ಹೇಳಿದ್ರೆ ರೆಡಿ ಇರ್ತೈತೆ ಅದು. ಅಲ್ಲೇ ಬಂಗಾರಿ ಅಯ್ಯಯ್ಯ ಒಲ್ಲೆ ನೀನು ಆಕಾರ ಗೆಡಿಸ್ತಾನ. ನಾವು ಎಷ್ಟು ಚಂದ ಹಚ್ಚಿದ್ದ ನೋಡಲ್, ಮತ್ತೇನು ಮಾಡ್ಯಾರ ಅಡ್ಡ ಹಚ್ಚ ನೋಡೊಂದು. ಖುಷಿ ಆಯ್ತಾ ನಿಂಗೆ? ಇಂಥ ಸೋಗಿ ಕಡಿಮೆ ಇಲ್ಲ. ಅಚ್ಚಿ ವಲ್ಸ ನಾಟಿ ಅದ ನಮ್ಮ ಮಂಗ್ಯ ಮೂವಿನ ವಿಷಯ ಹಚ್ಚಿ ಬಿಡೇನೋ ಅಂತ. ಇಲ್ಲೊಳ್ಳೆ ಕ್ಯಾಂಪಿ ಇದಾತ್ ನೋಡ್ರಿ. ಬರೀ 4 ಟ್ಯಾಪ್ ಅಂತ ಒಳ್ಳೆ ರೆಡಿ ಮಾಡ್ತೀವ್ರಿ. ಮತ್ತೆ ಏನ್ ಬೇಡ ಹಚ್ಚಿವಲ್ಲ ಮತ್ತೆ ಅವ್ರು ನವಿಲ್ಗೆರು ಅಂತ ತಗೋ ಗಾಡಿಯಾಗ ಬೀಳ್ತಾವ. ಕೊಳಲಿಲ್ಲ ನಾನು ಇತ್ತನೊಂದು ಅವ ಇಟ್ಕೊಂಡಂತ ಅವನ್ನ ಹಂಗ್ಯಾಗ ಟ್ರಿಸರ್ ಕ್ಲೋಸ್ ಮಾಡಮ್ಮ ತನು ಕೃಷ್ಣ ನೋಡ್ರ ಸರ್ಪ್ರೈಸ್ ಏ ನೋಡ ಮನ ನೀನು ಮನ ಪಂಚೆ ಇಲ್ಲಿ ನೋಡ್ರಿ ಇಲ್ಲಿ ನಾ ಒಳ್ಳೆ ಇಲ್ಲಿ ಕಂದ
ಬಾರಿಗೆ ಹೇಳ ಮಮ್ಮಿಗೆ ಎಲ್ಲ ಕೈಯವ ಬಂದಂತೆ ನಿಮ್ಮ ಪಪ್ಪ ಮ್ಯಾಲ ಮಾಡಿ ಹಾಕಿಲ್ಲ ನೋಡೋದ ಹಂಗೇನು ಪಪ್ಪ ಕೇಕಲ್ಲ ಪ್ಯಾಂಟ್ ನೋಡ್ರಲ್ಲಿ ಯಾಕಂದ್ರೆ ಮೇಲ್ ಮಾಡ್ರಿ ನಡ್ದಾಗ ಸೊಂಟದಾಗ ಏರ್ಸ್ರಿ ಮ್ಯಾಲೆ ಉದ್ದಾಗೈತೆ ಅದು ಹಿಂಗೈತೆ ನಮ್ಮ ಕೃಷ್ಣ ಹಾಕೊಂಡ್ಬಿಟ್ಟೈತ್ರಿ ಈಗ ತಲೆ ಐತಿ ಅದಕ್ಕೆ ಅದಕ್ಕೆ ಅದನ್ನ ಹಾಕ್ಸೈತ್ರಿ ಮಮ್ಮಿ ಅವೇನಾರ ಹಿಂದ್ ಒಲ್ಲಿದ ಪಂಡ ಕಾಲಿಗೆ ಹಚ್ಬೇಕು ಕಾಲಿಗೆ ಹಚ್ಬೇಕಾ ಹಾಂ ಹಚ್ತಿ ಹೊಸ ಮನೆಯಲ್ಲಿ ಮೊದಲ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಯಾಕ್ರಿ ಈಗ ನೋಡ್ರಿ ಮುಂಜಾನೆ ಯಾವ ಸಲ ಆತಾವ್ರಿ ಸ್ನೇಹಿತರೆ ನಾನು ಲೈಟಾಗಿ ರೆಡಿ ಆಗಿನ್ರಿ ಹಾಗೆ ಯಾಕಂದ್ರೆ ಸೀರೆ ಉಟ್ಕೋಬೇಕಂತ ಪ್ಲ್ಯಾನ್ ಇತ್ತು ಬೆಳಗ್ಗೆಯಿಂದನೂ ಆದರೆ ಆಗಲಿಲ್ಲ ಯಜಮಾನ್ರು ಸಂಜೆ ಅಂಗಡಿ ತೆಗಿಬೇಕು ನಾನು ಲೇಟ್ ಮಾಡಬೇಡ ಅಂದರು ಯಾಕಂದ್ರೆ ತನ್ನ ಮನೆಗೂ ನಿದ್ದೆ ಬಂದೈತ್ರಿ ಈಗ ಹಂಗಾಗಿ ಬೇಡ ಇದೇ ಡ್ರೆಸ್ ಮೇಲೆ ಹೆಂಗಾದ್ರೂ ಕವರ್ ಮಾಡೋಣ ಅಂತೇಳಿ ಹಂಗೆ ಹೊಂಟಿವ್ರಿ ಇಷ್ಟು ವರ್ಷ ಮಾಡೀವಿ ಒಂದ್ಸರಿ ನಾವು ಅವ್ರ ಜೊತೆ ಫೋಟೋ ತಗ್ಸೋದಿಲ್ಲ ಅದಕ್ಕೆ ಈ ಸರಿ ತಗ್ಸೋಣ ಅಂತ ಹೇಳಿದ್ದೀನಿ ಯಜಮಾನ್ರಿಗೆ ನೋಡೋಣ ಏನೇನಾಗತ್ತೆ ಖಂಡಿತ ನೋಡ್ರಿ ಸ್ಟುಡಿಯೋ ಒಳಗ್ರಿ ಕೂತಾನ ಅವ್ರ ಮಮ್ಮಿ ಇಲ್ಲಿ ರೆಡಿ ಮಾಡಾಕ ಅವನಿಗೆ ಜಡ್ಜಿ ಹೆಂಗೆ ಕೂತಂತ ಹಂಗೆ ಕೂತ್ಕೊಂಡ್ವಿ ಏನು ಹಚ್ಕೊಂಡ್ ರೆಡಿ ಮಾಡತ್ತ ಅವ್ರ ಮಮ್ಮಿ ಈಗ ನೋಡ್ರಿ ರೆಡಿ ಆಗಿ ಲಿಫ್ಟಿಗೆ ಹತ್ಕೊಂಡ್ರಿ ಮನೆ ಪವನ ವಾ ಸ್ವಲ್ಪ ಹಿಂಗೆ ಸರಿ ಮೇರೆ ನೋಡ್ಬಾರ್ದೆ ಕನ್ನಡಿ ನೋಡ್ತಾನೆ ಹಿಂಗೆ ನೋಡಿ ನಮ್ಮ ಕೃಷ್ಣ ಹಾಂ ಮನೊಂದು ದೊಡ್ಡ ತನ್ನ ನವಲಿಗಿರಿ ಕೊಡು ನನ್ನದು ಕಾಣಿಸತ್ತಿಲ್ಲ ಹಾಂ ಕೊಡು ಒಂದು ನವಲಿಗಿರಿ ಕೊಡಪ್ಪ ನವಲಿಗಿರಿ ಪ್ರೋಗ್ರಾಮ್ ಒಂದು ಹಾಂ ಬಾ ಕಾಣಿಸ್ ಮಸ್ತ್ ಆಗ್ತಾನೆ ಇರಲಿ ಎಷ್ಟು ನವಲಿ ಇರ್ತೋ ಅಷ್ಟು ಚಂದ ಸುಂದರಾಂಗ ಜಾನ ನಿಂಗೆ ಯಾವ ಕಡೆ ಬರುತ್ತೆ ಆ ಕಡೆ ಅಷ್ಟೇ ನೋಡ್ರಿ ಯಾರು ಪೊಸಿಷನ್ ನಿಲ್ಸೋದು ಬೇಡ ಸ್ನೇಹಿತರೆ ನೋಡ್ರಿ ಟೈಮು 7 ಗಂಟೆ ಆಯಿತು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಮಾಡಿ ಎಲ್ಲ ಮನೆಯೆಲ್ಲ ಮತ್ತೆ ಸಂಜೆ ಎಲ್ಲ ಕೆಲಸ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದೆ ಇವ್ರಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪಾಪ ಭಾಳ ಸುಸ್ತಾಗ್ಬಿಟ್ರೆ ಅವ್ರಿಗೆ ದೃಷ್ಟಿ ತೆಗಿಬೇಕು ಭಾಳ ನೆದ್ರಾಗ್ಬಿಟ್ಟೈತಿ ಇಬ್ರಿಗೂ ಓಪ ಹಾಂ ಇಬ್ರಿಗಿನ ದೃಷ್ಟಿ ತೆಗಿಬೇಕು ಮಕ್ಕೋತಾರೆ ಇವತ್ತು ಹಗಲೆಲ್ಲ ಮಕ್ಕೊಂಡಿಲ್ಲ ಒಂಥರ ಖುಷಿಯಿಂದ ಇದ್ರು ಕೃಷ್ಣ 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 ಅಂದ್ಕೊಂಡು ಆಮೇಲೆ ಈಗ ನಾನು ಅದಕ್ಕೆ ಅವ್ರಿಗೋಸ್ಕರ ಮೊನ್ನೆ ನಾವು ಹುರಿದಿಟ್ಟಿದ್ನಲ್ರ ಅವತ್ತು ಮನ್ವಿತಿಗ ಕಣ್ಣಿಗ ಆಯ್ತಲ್ಲ ಅವತ್ತು ಹುರಿದಿಟ್ಟಿದ್ದು ಪಾಯಸ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ನಲ್ಲ ಅವತ್ತು ಮಾಡಲೇ ಇಲ್ರಿ ನಾನು ಮನ್ವಿತಿಗೆ ಅದಾಗಿದ್ದು ನೋಡಿ ಹಾಗಾಗಿ ಅವ ಹಂಗೆ ಎತ್ತಿಟ್ಟಿದ್ದೆ ಬಾಕ್ಸ್ನಾಗ ಹಾಕಿ ಶಾವಿಗೆನ ತುಪ್ಪದಾಗ ಹುರಿದಿದ್ದು ಹಾಗಾಗಿ ಈಗ ಹಾಲು ಇವತ್ತು ಯಜಮಾನ್ರು ಅಂಗಡಿ ಬಳಸ್ತಾರಲ್ರಿ ಗಟ್ಟಿ ಕ್ರೀಮಿ ಹಾಲು ಆ ಹಾಲು ತಂದು ಕೊಟ್ಟಿದ್ರು ಮಾಡಿ ಏನಾದರೂ ಸ್ವೀಟ್ ಅವ್ರಿಗೆ ಅಂತೇಳಿ ಹಾಗಾಗಿ ಮಧ್ಯಾಹ್ನ ಆಗಲಿಲ್ಲ ಬರೀ ಇದಾಯ್ತು ಗಡಿಬಿಡಿ ಇತ್ತು ಈಗ ಹಗಲಿ ನಿದ್ದೆ ಒಂದು ಮಾಡಿಲ್ಲ ಬೇಗ ಮಲ್ಕೋತಾರ ಅವರು ಹಾಗಾಗಿ ಈಗ ಬೇಗ ನಾನು ಮಾಡಕತ್ತೀನಿ ಕಂದ ಇಟ್ಟಿನಲ್ಲ ಈಗ ಅದ ಇದು ಕೃಷ್ಣಗ್ ಪಾಯಸ ಅಂದ್ರೆ ಭಾಳ ಇಷ್ಟ ಅಂತ ನೋಡ್ರಿ ಯಾರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ನೋಡ್ರಿ ನನಗೆಲ್ಲ ಗೊತ್ತೈತಿ ಯಾಕಂದ ಕೃಷ್ಣಗೆ ಏನು ಇಷ್ಟ ಅಮ್ಮ ಪಾಯಸ ನೀರ್ ಪಾಯಸ ಪಾಯಸ ನೀರಂದ್ರೆ ಅವ್ರಿಗೆ ಸ್ವಲ್ಪ ನಾ ಗಟ್ಟಿ ಮಾಡಿದ್ರ ಹಂಗ ಇಷ್ಟಪಡಲ್ರಿ ಸ್ವಲ್ಪ ತಿಳುವಾಗಿ ಮಾಡ್ಬೇಕು ಅದಕ್ಕೆ ನೀರ್ ಪಾಯಸ ಅಂತಾರ ಅವ್ರು ಈಗ ಹಾಲು ಸುಮ್ನೀರ ಇಬ್ರನ ಹಾಲು ಕುದಿಯಾಕತೈತ್ರಿ ಶಾವಿಗೆ ಹಾಕ್ತೀನಿ ಓಮ್ಮ ಪಾಯಸ ರೆಡಿ ಆತ್ರಿ ಹಾಕೊಟ್ಟೀನಿ ಮತ್ತೆ ತಣ್ಣಗಾದ್ಮೇಲೆ ಕುಡಿಯಾಕಿದಾಗಲ್ಲ ಅದು ಚೆನ್ನಾಗೈತ್ಯಾ ಮಸ್ತ್ ಆಗೈತ್ಯಾ ಟೇಸ್ಟ್
ನಿಂಗೆ ಗುಳಿ ಆಗೈತೆ ತಣ್ಣಗೆ ಮಾಡ್ಕೊಂಡು ಕುಡಿ, ಓಕೆ? ಏನಾಗಲ್ಲ. ಏ ಬಂಗಾರಿ, ನೀನು ತಿಂದೇ ಇಲ್ಲ, ನೀನು ಊದಾಕತ್ತೀಯನ? ಹಾಂ, ನಿಕ್ಕಿ. ಹಾಂ ಸರಿ, ಕುಡ್ರಿ ಪಾಯಸ ಕೊಡ್ರಿ. ಊದಮ್ಮ, ಊದ್ಕೊ. ಸಾಧ್ಯ ಆದ್ರೆ ನಿಂಗೆ ಸ್ಪೂನಿಲ್ ಗಾವಾಗದೇ ಇದ್ರೆ ಬಾಯಾಗ ಗುಡಿಯಾಗೈತಲ್ಲ, ಕೈಲಿ ತಿನ್ಬೇಕದು ಆರಿಸ್ಕೊಂಡು, ಕೈಲಿ ಒಂದ್ಸಲ, ಆಯಿತಾ? ಅಲ್ಲಿ ನೋಡ್ರಿ, ಬಟ್ಟೆ ಇಷ್ಟು ತೆಗೆದು ಹಾಕೊಂಡಿದ್ದೆ, ಹನಿ ಬರುತ್ತೆ ಅಂತೇಳಿ ಆಗಲೇ ಇಷ್ಟು ಮಡ್ಚಿಡ್ಬೇಕು ರೀ. ಆಮೇಲೆ ಅವೆಲ್ಲ ಇವರು ಕಾಸ್ಟ್ಯೂಮ್ಸ್ ಎಲ್ಲ ನೋಡ್ರಲ್ಲ, ಸೋಫಾ ತುಂಬ ಹಾಕಿ ಬಂದೀನಿ. ಇಷ್ಟು ನೀಟ್ ಮಾಡ್ಬೇಕು ಮನೇನ. ಮೊದ್ಲು ಇವ್ರಿಗೆ ಮಾಡಿಕೊಟ್ರೆ ಈಗ ಯಾರು ಬೇಗ ನಿದ್ದೆ ಮಾಡ್ತಾರೆ, ಯಾರು ಅವ್ರು ಬರೋರು ಎಚ್ಚರಿರ್ತಾರೋ ಗೊತ್ತಾಗಲ್ಲ. ಹಾಗಾಗಿ ಅವ್ರದ್ದು ಹೊಟ್ಟೆ ತುಂಬಿಸ್ಬಿಟ್ರೆ ಯಾವಾಗದ ಮಕ್ಕೋತಾರ, ಚಿಂತೆ ಬಿಡುತ್ತೆ ನನಗೆ. ಹಾಗಾಗಿ ಈಗ ಇದಿಷ್ಟು ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಅಡುಗೆಗೆ ಮಧ್ಯಾಹ್ನದ್ದು ಅನ್ನ ಪಲ್ಯ ಐತ್ರಿ, ಶಾವಿಗೆ ಪಾಯಸನ ಮಾಡೀನಿ. ಈಗ ಅನ್ನ ಸ್ವಲ್ಪ ಕಡಿಮೆ ಬೀಳುತ್ತೆ, ಒಂದು ಸ್ವಲ್ಪ ಮಾಡ್ತೀನಿ ರೀ, ಬಿಸಿದು ಸಾಕಾಗತ್ತೆ. ಗೋಡಂಬಿ ದ್ರಾಕ್ಷಿ ಬಂದವ, ಚಲೋ ಆಗ್ಯಾವ ತೆನುಮನು ಬಂಗಾರಿ? ಹ್ಞೂ ಹಾಂ ಆಯ್ತು ಬಿಡು. ಹೆಸರು ಚೇಂಜ್. ಸ್ನೇಹಿತರೆ, ಟೈಮ್ ಲೇಟ್ ಆತ್ರಿ ಭಾಳ. ಇವ್ರು ಬಂದಿದ್ದು ಲೇಟ್ ಆಗೋದು. ಇವತ್ತಾಗ ನೀವು ಇಷ್ಟು ಲೇಟ್ ಮಾಡಿದ್ರಿ? ನಾಳೆ ಕ್ಲೋಸ್ ಅಲ್ಲ ಅಂಗಡಿ, 10 ಕರೆಕ್ಟ್ ರೀ. ನಾಳೆ ಅವರು ವೀಕ್ಲಿ ಒಂದು ರಜೆ ಮಾಡಿರ್ತಾರೆ, ಇಲ್ಲಾಂದ್ರೆ ಆರೋಗ್ಯ ನೋಡ್ಕೋಬೇಕು. ಬರೀ ದುಡಿಮೆ ನೋಡ್ಕೊತ ಹೋದ್ರೆ ಆಗಲ್ಲ ಅಲ್ರಿ. ಹಾಗಾಗಿ ದುಡ್ದು ಮತ್ತು ದವಾಖಾನೆಗೆ ಇಡ್ಬೇಕಾಯ್ತು. ಅವ್ರ ಆರೋಗ್ಯವಾಗಿರ್ಬೇಕನ್ನೋ ಒಂದು ಇದು ನನಗೆ ಆಸೆ. ಮಧ್ಯಾಹ್ನದಾಗ ಇವತ್ತು ಒಂಚೂರು ಮಲ್ಕೊಳ್ರಿಲ್ಲ. ನಾ ಡೈಲಿ ಮಧ್ಯಾಹ್ನ ಒಂದು 1 hour 1/2 hour ಮಲ್ಕೊಂಡಾಗ ಸಮಾಧಾನ ಆಗ್ತಿರ್ತೈತಿ. ಇವತ್ತು ಮಕ್ಕಳು ಫೋಟೋ ಶೂಟಿಂಗ್ ಮತ್ತು ಆಮೇಲೆ ಅವ್ರನ್ನ ಇದು ತಯಾರು ಮಾಡೋದು, ರೆಡಿ ಮಾಡೋದು, ಮತ್ತು ಕರ್ಕೊಂಬರಾಗ ನನಗೆ ಟೈಮ್ ಸಿಗಿಲ್ಲ. ಹಾಗಾಗಿ ಕಣ್ಣೆಲ್ಲ ಕೆಂಪು. ಅಲ್ಲಿಂದ ಬರೋತ್ಲೆ 5:15 ಹಿಂಗೆ ಹತ್ರ ಭಾಳ ಲೇಟಾಗಿ ಹೋಗ್ಬಿಟ್ರು ಅವ್ರ ಅಂಗಡಿಗೆ. ಹಾಗಾಗಿ ಮತ್ತು ಈಗ ನಾಳೆ ಮಂಗಳವಾರ, ಹಾಗಾಗಿ ನಾಳೆ ಸೂಟಿ ಮಾಡ್ತಾರೆ. ವೀಕ್ಲಿ ಒನ್ಸ್ ಫಿಕ್ಸ್ ಮಾಡಿಸಿವಿ ಅದನ್ನು. ಮಂಗಳವಾರ ಅಥವಾ ಒಟ್ಟು ವಾರದ ಒಂದ್ಸರಿ ಆಲ್ಮೋಸ್ಟ್ ಅವ್ರು ಮಂಗಳವಾರ ಬಂದುಬಿಡ್ತಾರೆ. ನಾಳೆ ಅಂಗಡಿಗೆ ಕೊಂಡಿ. ಹಾಗಾಗಿ ಲೇಟಾಗಿ ಮತ್ತು ಕೆಲಸ ಇರ್ತದೆ ಸ್ವಲ್ಪ. ನೆಕ್ಸ್ಟ್ ಡೇ ಬಂದು ಮಾಡ್ತೀವಿ ಅಂದಾಗ ಅಲ್ರಿ, ಇನ್ನೂ ಸ್ವಲ್ಪ ಜಾಸ್ತಿನೇ ಕೆಲಸ ಇರ್ತಾವೆ ಅವ್ರ ಅಂಗಡಿಯಾಗ. ಎಲ್ಲ ಸೆಟ್ಲ್ ಮಾಡಿ ಬರ್ಬೇಕಲ್ಲ, 1-2 ದಿನ ಗ್ಯಾಪ್ ಮಾಡ್ತೀವಿ ಯಾಕೆ. ಹಾಗಾಗಿ ನಿನ್ನೆ ವಿಡಿಯೋಕ್ಕೆ ಎಲ್ಲ ಅವರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು. ಆಮೇಲೆ ಶ್ರದ್ಧಾಕ್ಕಂತೂ ಕಾಲ್ ಮಾಡಿ ಮಾತಾಡಿದರು. ಅಷ್ಟ್ಯಾಕೆ ಇದು ಟೆನ್ಷನ್ ಮಾಡ್ಕೊಂಡಾರ ಅಣ್ಣ, ಯಾವತ್ತೂ ನೋಡಿದ್ದಿಲ್ಲ ಆ ಥರ, ನೀವೇ ಸಮಾಧಾನ ಹೇಳ್ರಿ. ಸಹಜ ಅದು, ಯಾರಾದ ನೀವಂತ ಅಲ್ಲ, ಯಾರಾತು ಮನೆ ಆಕ್ಷಂಡಿ ವರ್ಷ ಸ್ವಲ್ಪ ಕಷ್ಟನೇ ಇರುತ್ತೆ ಎಲ್ರಿಗೂ. ಸಾಲ ಅದು ಇದು ಮಾಡ್ಕೊಂಡಿರ್ತಾರೆ, ಸಹಜ ಅದು. ಅಂಥ ಪರಿ ಏನು ದೊಡ್ಡ ಇದು ಏನಲ್ಲ. ಅಷ್ಟೇ ಆಗ ಟೆನ್ಷನ್ ಮಾಡ್ಕೊಳ್ತಾರೆ, ನೋಡ್ಕೋರಿ ಅಂತೇಳಿ ಅವ್ರು ಫೋನ್ ಮಾಡಿ ಮಾತಾಡಿದರು. ಖುಷಿ ಆಯಿತು. ಆಮೇಲೆ ಕೆಲವೊಬ್ರು ಚಾ ರೇಟ್ ಜಾಸ್ತಿ ಮಾಡಿರಿ ಅಂತ ಹೇಳ್ಯಾರ. ನೀವು ಅಷ್ಟೇ ಅಲ್ರಿ, ದಿನ ಚಾ ಕುಡಿಯೋಕೆ ಬರೋ ಮಂದಿನ ಹೇಳ್ತಾರೆ ನಮಗೆ. ಎಲ್ಲ ಕಡೆ 6 ರೂಪಾಯಿ ಹೊಸ್ದಾಗಿ ಗಿರಾಕಿ ಬರ್ತಿರ್ತಾವಲ್ಲ, ಎಲ್ಲ ಕಡೆ 6 ರೂಪಾಯಿ ಚಾ ಐತ್ರಿ, ನಿಮ್ಮ ಕಡೆ ಇನ್ನು 5 ರೂಪಾಯಿನೇ ಐತಲ್ಲ ಅಂತಾರೆ. ಯಾಕಂತಂದ್ರೆ ನಮ್ದೆಲ್ಲ ಬಡವ್ರ ಪಕ್ಷ ಐತ್ರಿ ನಮ್ಮ ಏರಿಯಾದೊಳಗೆ. ಆಮೇಲೆ ಏನು ಮಾಡ್ತಾರೆ ಗೊತ್ತ್ರಿ, 7 ರೂಪಾಯಿ ಮಾಡಿದ ತಕ್ಷಣ ಒಂದು ಕಪ್ ತೊಗೊಂಡು ಅನ್ನೋದಿರಲಿ, ಒಂದು ಕಪ್ ತೊಗೊಳೋದೆಲ್ಲ ಲೊಕ್ಷನ್ ಐತಿ, 2 ಒಂದಾಗ್ಬಿಡ್ತೈತಿ. ಇರಲಿ ಇನ್ನೂ ಸ್ವಲ್ಪ ದಿವಸ ಹೋಗ್ಲಿ, ಏನಾಗೋದಿರ್ತೈತಿ ಅಂದ್ರೆ ಅವ್ರದ್ದೊಂದು ಒಂದು ಏನಂತಾರೆ, ಒಂದು ಸೆಂಚುರಿ ಅನ್ನೋ ಒಂದೇನೋ 10 ವರ್ಷ ಆಗಿ ಬಂದ್ರಿ ನನ್ನ ಅಂಗಡಿ. 10 ವರ್ಷ ಅಂದಮೇಲೆ ಈಗ 8-9 ವರ್ಷ ಮ್ಯಾಗ ಬಂತು. ಇನ್ನೊಂದು ವರ್ಷ ಐತ್ರಿ, ಅದಕ್ಕೆ ಇಷ್ಟೋ ದಿನ ತಡೆದು ಇನ್ನೊಂದು ವರ್ಷ ತಡೆದ್ರೆ ಆಮೇಲೆ ಅದು ಒಂದು ಏನೋ ಒಂದು ಬೇಸ್ಮೆಂಟ್ 10 ವರ್ಷ 5 ರೂಪಾಯಿ ಚಾದಾಗ ನಡೆಸಿವಿ. ಆಮೇಲೆ ಸ್ವಲ್ಪ ಜಾಸ್ತಿ ಬಡಿದ್ರು ಒಂದು ಇದೇ ಇರುತ್ತೆ, 10 ವರ್ಷ ನಡೆಸಿವಿ ಅದರಲ್ಲ ಅಂತೇಳಿ. ಅಲ್ಲ ಯಾರ ಕೇಳಿದ್ರು ಅವರು ಒಂದು ಏನೋ ಒಳ್ಳೆ ಮಾತಾಡ್ತಿದ್ದಿರಲ್ಲ, 10 ವರ್ಷದವ್ರಿಗೆ ನಡೆಸ್ಕೊಂಬಂದಾರ ಅಂತೇಳಿ ಅನ್ಸುತ್ತೆ. ಹಾಗಾಗಿ ರೇಟ್ ಈಗ ಏರ್ಸಕ ಇದೊಂದು ಇದೈತ್ರಿ. ಹಂಗಾಗಿ ಯಾವ ಥರ ಎಲ್ಲ ಥಿಂಕ್ ಮಾಡ್ತೀರಿ, ಯಾವ ಥರ ಎಲ್ಲ ನಾವು ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ರೀ. ನಂಗೆ ನಿಜವಾಗ್ಲೂ ನಿನ್ನೆ ಭಾಳ ಬೇಜಾರಾಗಿತ್ತು. ಅಂಗಡಿ ತನಕ ಬಂದು ಸಾಲ ಕೇಳಿದಾಗ, ಆಮೇಲೆ ಮತ್ತು ಮನೆಯವರು ಹಿಂಗೆ ಒಳಗಿನವ್ರು ಹಿಂಗೆ ಕೇಳಿದಾಗ ಭಾಳ ಇದಾಗಿತ್ತು. ಅದು ಯಾರು ಇಷ್ಟೆಲ್ಲ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಅಂದ್ರೆ ಯಾರು ಬಿಡಂಗಿಲ್ಲ, ಅದು ಕೊಡೋದು ತಪ್ಪಂಗೇ ಇಲ್ಲ. ನಮ್ಮ ಸಮಾಧಾನಕ್ಕೋಸ್ಕರ ನಿಮ್ಮಿಂದ ಒಂದೇನೋ ಸಜೆಷನ್ ಸಿಗ್ತಾವಲ್ಲ, ಸ್ವಲ್ಪ ಸಮಾಧಾನ ಹೇಳ್ತಿರಲ್ಲ, ಅದು ಎಷ್ಟು ಖುಷಿ ಕೊಡ್ತೈತಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಸಪೋರ್ಟ್ ಮಾಡೋದಕ್ಕೆ. ಟೈಮ್ ಆಗೈತ್ರಿ, ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಭಾಳತೈತಿ, ನಾ ಕೆಲಸ ಜಾಸ್ತಿ ಇರೋವು. ಬಂದ್ಬಿಟ್ಟು ಸ್ಕೂಲು, ಅವ್ನು ಸ್ಕೂಲ್ ಆಲ್ರೆಡಿ ಇದ್ದು ಸ್ವಲ್ಪ ಆರಾಮ್ ಇರ್ತೀನಿ. ನಾನು ಅವ್ನು ಸ್ಕೂಲ್ ಇತ್ತಂದ್ರೆ ಹೇಳ್ಬೇಕು ಬೇಗ. ಹಿಂಗೆಲ್ಲ ಇದ್ರೆ ನಮ್ಮ ಕಷ್ಟ ಇರೋವ ಅದನ್ನ ಮಕ್ಕಳು ಖುಷಿಗೆ ಏನಿದೆ ತೊಂದರೆ ಆಗಬಾರ್ದು ನಮ್ಮ ಆಸೆ. ಯಾಕಂದ್ರೆ ಮಕ್ಕಳು ಬರ್ತಾ ಸಣ್ಣವ್ರು ಆಗಂಗಿಲ್ಲ, ದೊಡ್ಡರಾಗ್ತಾರೆ. ಆಮೇಲೆ ಅವ್ರು ದೊಡ್ಡರಾದ್ಮೇಲೆ ಹಿಡಿದು ಕೃಷ್ಣ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನಾವು ಫೋಟೋ ಶೂಟ್ ಮಾಡ್ಕೊಂಡ್ಬಂದ್ವಿ. ಫೋಟೋ ಶೂಟ್ ಅಂದೇನ ಒಂದು
ಸ್ಟುಡಿಯೋಗೆ ಹೋಗಿ ಎಲ್ಲ ನಮ್ಮನ್ನ ಒಂದು ಫೋಟೋ ಹೊಡ್ಕೊಂಡು ಬಂದ್ವಿ. ಭಾಳ ಖುಷಿ ಪ್ರತಿ ಕೊಡುತ್ತೆ. ವರ್ಷಕ್ಕಿಂತ ಈ ವರ್ಷ ಸ್ಪೆಷಲ್ ರೀ. ಯಾಕಂದ್ರೆ ನಾವೆಲ್ಲ ಸೇರಿ ಫ್ಯಾಮಿಲಿ ಫೋಟೋ ತೆಗ್ಸ್ಕೊಂಡ್ವಿ. ಪ್ರತಿ ವರ್ಷ ಅವ್ರನ್ನ ಅಷ್ಟ ತೆಗ್ಸ್ಕೊಂಡ್ ಬರ್ತಿದ್ವಿ. ಯಾವ್ದು ಹಿಂಗಲ್ರಿ, ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ಅದು ವರ್ಷಕ್ಕೊಂದ್ಸಲ ಬರ್ತಿರ್ತೈತಿ. ಆಮೇಲೆ ಈಗೆಲ್ಲ ಎಂತೆಂಥ ಬಡವರು ಅದಾರ ಅಂದ್ರೆ ಡೆಕೋರೇಷನ್ ಮಾಡಿರ್ತಾರೆ. ನಾವು ಎಲ್ಲ ಸ್ಟೇಟಸ್ ಹಾಕಿದ್ರೆ ನಮಗೆ ಒಂದು ಫೋಟೋ ಸ್ಟೇಟಸ್ ಹಾಕಿರಲಿಲ್ಲ. ಹಾಗಾಗಿ ನಾವು ಮಾಡ್ಕೊಂಡು ಬಂದ್ವಿ. ಹೆಚ್ಚಿನ ಮತ್ತೆ ನಾಳೆ ಲಾಗ್ ಸಿಗ್ತೀವಿ ರೀ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.